ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಸುಭಾಷಿತ ಭಾಗ 3. ನೆರೆಹೊರೆ ಮಂದಿಯ ಸ್ನೇಹವ ಬೆಳೆಸು, ಕರೆದರೆ ಕಷ್ಟದಿ ಮೊದಲಿಹರು, ಪರಮುಖ ನೋಡದ ಅಂತರ್ಮುಖರ ನೆರವಿಗೆ ಬರಬಾರರು ಹೊರಜನರು. ಮನೆ ಮಠ ಗೃಹಸ್ಥಿಯನ್ನು ಹೊಂದಿದ ಮಂದಿಯು ತಮ್ಮ ನೆರೆಹೊರೆಯವರೊಂದಿಗೆ ಸ್ನೇಹದಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಇರಬೇಕು. ಏಕೆಂದರೆ ಕಷ್ಟ ಕೋಟಲೆಗಳು ಬಂದಾಗ ಸಹಾಯಕ್ಕೆ ಬರುವವರಲ್ಲಿ ಅವರೇ ಮೊದಲಿಗರಾಗಿರುತ್ತಾರೆ. ಆದರೆ ತನ್ನ ಸ್ವಾರ್ಥವನ್ನು ಮಾತ್ರ ಬಯಸುವ, ಪರರ ಕುರಿತು ಎಳ್ಳಷ್ಟು ಚಿಂತಿಸದ ಜನರಿಗೆ ಕಷ್ಟ ಒದಗಿ ಬಂದಾಗ ಅವರ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ನಮಗೆ ಕಾಯಿಲೆ ಬಂದರೆ, ವಿಪತ್ತುಗಳು ಒದಗಿ ಬಂದರೆ ನೆಂಟರಿಷ್ಟರಾಗಲಿ, ಹೆಚ್ಚೇಕೆ ದೂರದಲ್ಲಿ ಇರುವ ನಮ್ಮ ಮಕ್ಕಳಾಗಲಿ ಕೂಡಲೇ ಬರಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ನೆರೆಹೊರೆಯವರೇ ಬೇಕು. ಹಳ್ಳಿಗಳಲ್ಲಿ ರೈತಾಪಿ ಜನರಲ್ಲಿ ನಾವು ಇಂತಹ ಸಹಬಾಳ್ವೆಯ ದೃಶ್ಯಗಳನ್ನು ಕಾಣುತ್ತೇವೆ. ಮಳೆಗಾಲದಲ್ಲಿ ಗದ್ದೆಗಳ ಹೂಟೆಯ ಸಂದರ್ಭದಲ್ಲಿ, ನಾಟಿಯ ಸಂದರ್ಭದಲ್ಲಿ ಪರಸ್ಪರ ಸಹಕಾರದಿಂದ ರೈತರು ಬೇಸಾಯವನ್ನು ಮಾಡುತ್ತಾರೆ. ಸಂಘ ಜೀವನದಲ್ಲಿ ಅದ್ಭುತ ಶಕ್ತಿ ಇದೆ. ಹಿಂದಿನ ಕಾಲದಲ್ಲಿ ಒಬ್ಬ ತಂದೆಗೆ 5-6 ಗಂಡು ಮಕ್ಕಳಿದ್ದರೆ ಅವರೆಲ್ಲರೂ ಒಟ್ಟಿಗೆ ಇರುತ್ತಿದ್ದರು. ಆಗ ಸಂಘೀಯ ಕುಟುಂಬಗಳಿದ್ದವು. ಆದರೆ ಈಗ ಪರಿಸ್ಥಿತಿ ಮುಂಚಿನಂತಿಲ್ಲ. ಸಮಾಜದಲ್ಲಿ ದಿನೇ ದಿನೇ ಸ್ವಾರ್ಥವು ವೃದ್ಧಿಸುತ್ತಿದೆ. ಏಕಮುಖ ಚಿಂತನೆಗಳು ಬಲಗೊಳ್ಳುತ್ತಿವೆ. ನಂಬಿಕೆ ಮನಸ್ಸಿನ ಭಾವದ ಕೂಸದು. ನಂಬಿಕೆ ಸೃಷ್ಟಿಯ ಚಾಲಕವು. ನಂಬಿಕೆಯಿಂದಲೇ ಜನನಿಯು ಜನಕರು. ನಂಬಿಕೆ ಭರವಸೆ ಜೀವನವು. ಸಕಾರಾತ್ಮಕ ಭಾವನೆಯಿಂದ ನಂಬಿಕೆ ಹುಟ್ಟುವುದು. ಒಳ್ಳೆಯ ವಿಚಾರಗಳನ್ನು ಯಾರಾದರೂ ಹೇಳಿದರೆ ನಾವು ಅವುಗಳನ್ನು ನಂಬಬೇಕು. ನಂಬಿಕೆ, ಆಚರಣೆ ಮತ್ತು ಶ್ರದ್ಧೆಗೆ ಭಕ್ತಿ ಎನಿಸುತ್ತದೆ. ಕಾಯಿಲೆ ಬಂದಾಗ ವೈದ್ಯರು ಕೊಡುವ ಔಷಧಿಯಿಂದ ಕಾಯಿಲೆ ವಾಸಿಯಾಗುವುದೆಂಬ ನಂಬಿಕೆ ಇದ್ದರೇನೆ ರೋಗ ವಾಸಿಯಾಗುವುದು. ಮುಂದೆ ವೃದ್ಧಾಪ್ಯದಲ್ಲಿ ಮಕ್ಕಳು ತಮ್ಮನ್ನು ನೋಡಿಕೊಂಡಾರು ಎಂಬ ಭರವಸೆ ಮತ್ತು ನಂಬಿಕೆಯಿಂದ ಹೆತ್ತವರು ತಮ್ಮ ಮಕ್ಕಳನ್ನು ಸಲಹುತ್ತಾರೆ. ಕಷ್ಟಪಟ್ಟು ಅವರಿಗೆ ವಿದ್ಯೆ, ಬುದ್ಧಿ ಕೊಡುತ್ತಾರೆ. ಇವರು ನಮ್ಮ ತಂದೆ ತಾಯಿಗಳು ಎಂಬ ಭಾವನೆಯು ಮಕ್ಕಳಲ್ಲಿ ನಂಬಿಕೆಯಿಂದಾಗಿಯೇ ಪರಿಪುಷ್ಟವಾಗುತ್ತದೆ. ಕಾರಣ ತಂದೆ ತಾಯಿಯ ನಮ್ಮ ಕುರಿತ ವ್ಯವಹಾರ, ಪ್ರೀತಿ, ಇವರು ನಿನ್ನ ತಂದೆ ತಾಯಿ ಎಂದು ಬೇರೆಯವರು ಹೇಳುವುದೇ ಮುಂತಾದ ಸಂಗತಿಗಳು ನಮ್ಮಲ್ಲಿ ನಂಬಿಕೆಯನ್ನು ದೃಢಪಡಿಸುತ್ತವೆ. ರೈತರು, ಕೃಷಿಕರು ಕೃಷಿ ಮಾಡುವಾಗ ಮುಂದೆ ಒಳ್ಳೆ ಮಳೆ, ಬೆಳೆ ಬಂದಿತು ಎಂಬ ನಂಬಿಕೆ ಮತ್ತು ಭರವಸೆಯೊಂದಿಗೆ ಶ್ರಮವಹಿಸಿ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅತಿಶಯ ಆಸೆಯು ಕಾಮನೆ ಮೋಹವು, ಅತಿಶಯ ಸುಖಗಳು ಕಾಂಕ್ಷೆಯದು, ಅತಿಶಯ ಸೌಂದರ್ಯ ಪ್ರಜ್ಞೆಯು ಭಕ್ತಿಯು, ಹೇತುವು ಮಾನಸ ಕಳವಳಕೆ. ಅತಿ ಆಸೆ, ಅತಿಯಾದ ಕಾಮನೆಗಳು, ವ್ಯಾಮೋಹ, ಸುಖಪೇಕ್ಷೆ, ಅತಿಶಯ ಸೌಂದರ್ಯ ಪ್ರಜ್ಞೆ ಸರಿಯಲ್ಲ. ಅತಿಶಯ ಭಕ್ತಿಯೂ ತರವಲ್ಲ. ದೇವರು ನಮಗಾಗಿಯೇ ಹೊರತು ನಾವು ದೇವರಿಗಾಗಿ ಅಲ್ಲ ಎಂಬ ಪ್ರಜ್ಞೆಯು ಭಕ್ತಿಯ ಸಂದರ್ಭದಲ್ಲಿ ನಮಗೆ ಬೇಕಾಗಿದೆ. ಮೊದಲು ನಮ್ಮ ಕರ್ತವ್ಯಗಳು, ಕಾಯಕ, ನಂತರದಲ್ಲಿ ನಾವು ಮಾಡಿದ ಕಾರ್ಯಗಳು, ದುಡಿಮೆ ಮುಂತಾದವುಗಳನ್ನು ಭಗವಂತನಿಗೆ ಅರ್ಪಿಸುವುದೇ ಭಕ್ತಿ. ಆದುದರಿಂದಲೇ ಮೊದಲು ಕರ್ಮ, ನಂತರ ಭಕ್ತಿ, ಜ್ಞಾನ, ಇವು 3 ಮೋಕ್ಷದ ಸಾಧನ ಕರ್ಮಗಳಾಗಿವೆ. ಆದುದರಿಂದ ಅತಿಯನ್ನು ಬಿಟ್ಟು ಇತಿಮಿತಿಯಲ್ಲಿ ಜೀವಿಸುವುದೇ ಜೀವನ. ಚಿತ್ತ ವಿಕಾಸಕ್ಕೆ ಸಭ್ಯ ಶಬ್ದಗಳ ಉತ್ತಮ ಹಾಸ್ಯವು ಬೇಕೆಹುದು. ಹೆತ್ತವ ಗಣ್ಯರ ಸ್ತ್ರೀಯರ ಎದುರಲ್ಲಿ ಬೆತ್ತಲೆ ಹಾಸ್ಯವು ತರವಲ್ಲ. ಮಾನವ ಜೀವನವು ದುಃಖಮಯ. ಹುಟ್ಟಿದಲಿಂದ ಸಾಯುವವರೆಗೆ ನಗುವ ಸಂದರ್ಭಗಳು ತುಂಬ ವಿರಳ. ಜೀವನದಲ್ಲಿ ಕಷ್ಟಗಳು ಸಹಜ. ಕಷ್ಟಗಳು, ಸಮಸ್ಯೆಗಳು ಬಂದಾಗ ಅವುಗಳನ್ನು ಸವಾಲುಗಳಾಗಿ ಸ್ವೀಕರಿಸಿ ನಗುನಗುತ್ತಾ ಎದುರಿಸು ಎಂದು ವೇದೋಪನಿಷತ್ತುಗಳು ಸಾರುತ್ತವೆ. ಕಷ್ಟವಿರಲಿ, ಸುಖವಿರಲಿ, ನಗುನಗುತ್ತಿರು ಎಂದು ಜ್ಞಾನಿಗಳು ಹೇಳಿದ್ದಾರೆ. ನಗುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ವೈದ್ಯರು ಹೇಳುತ್ತಾರೆ. ನವರಸಗಳಲ್ಲಿ ಹಾಸ್ಯವೂ ಒಂದು. ಮಾನವನಲ್ಲಿ ಹಾಸ್ಯ ಪ್ರಜ್ಞೆ ಬೇಕು. ಹಾಸ್ಯ ಪ್ರವೃತ್ತಿಯು ಒಳ್ಳೆಯದು, ಆದರೆ ಹಾಸ್ಯವು ಸಭ್ಯವಾಗಿರಬೇಕು. ಅದಕ್ಕಾಗಿಯೇ ದುಃಖವನ್ನು ಮರೆಯಲು, ಮನಸ್ಸನ್ನು ಪ್ರಫುಲ್ಲಿತಗೊಳಿಸಲು
ಈಗ ಹಾಸ್ಯದ ಅಥವಾ ನಗಿಸುವ ಸಂಘಗಳು ನಿರ್ಮಾಣವಾಗಿದೆ. ಭಾರತದ ಹೆಚ್ಚಿನ ನಗರಗಳಲ್ಲಿ ಈ ಸಂಸ್ಥೆಗಳಿವೆ. ಹಿರಿಯರ ಎದುರು ಮತ್ತು ಸ್ತ್ರೀಯರ ಎದುರು ಅತಿ ಹಾಸ್ಯ ತರವಲ್ಲ. ಯಾವಾಗಲೂ ಹಾಸ್ಯವಾಗಲಿ ನಗುವಾಗಲಿ ತರವಲ್ಲ. ಯಾವಾಗಲೂ ನಗುತ್ತಿರುವ ಗಂಡಸು ಮತ್ತು ಯಾವಾಗಲೂ ಅಳುತ್ತಿರುವ ಹೆಂಗಸನ್ನು ನಂಬಬೇಡ ಎನ್ನುತ್ತಾರೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.